ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಎಲ್ಲಿದ್ದಾರೆ ಎನ್ನುವಂತಹ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹತ್ತಿಕೊಂಡು ಉರಿತಾ ಇದೆ. ಪಾಕಿಸ್ತಾನ ಸರ್ಕಾರ ಇಮ್ರಾನ್ ಖಾನ್ರನ್ನು ಜೈಲಿನಲ್ಲೇ ಹತ್ಯೆ ಮಾಡಿದೆ ಎನ್ನುವ ಸುದ್ದಿಗಳು ಡಿಜಿಟಲ್ ಮಾಧ್ಯಮದಲ್ಲಿ ಕೋಲಾಹಲ ಸೃಷ್ಟಿಸಿವೆ. ಭಾರತದ ಹಲವು ಯೂಟ್ಯೂಬ್ ಚಾನೆಲ್ಗಳು ಕೂಡ ಈ ಸುದ್ದಿಯ ಸುತ್ತ ಸ್ಪೆಷಲ್ ಸ್ಟೋರಿಗಳನ್ನು ಮಾಡ್ತಾ ಇವೆ. ನಿಜಕ್ಕೂ ಇಮ್ರಾನ್ ಖಾನ್ ಎಲ್ಲಿದ್ದಾರೆ? ಸುರಕ್ಷಿತವಾಗಿ ಜೈಲಿನಲ್ಲೇ ಇದ್ದಾರಾ? ಹಾಗಿದ್ರೆ ಕುಟುಂಬದ ಸದಸ್ಯರಿಗೆ ಅವರನ್ನು ಭೇಟಿ ಆಗೋದಕ್ಕೆ ಸರ್ಕಾರ ಏಕೆ ಬಿಡ್ತಾ ಇಲ್ಲ? ಅಥವಾ ಜೈಲಿನಿಂದ ಅವರನ್ನು ಬೇರೆ ಕಡೆಗೆ ಏನಾದರೂ ಶಿಫ್ಟ್ ಮಾಡಿದ್ದಾರಾ? ಪಾಕಿಸ್ತಾನ ಮಿಲಿಟರಿಯ ಹೊಸ ಮುಖ್ಯಸ್ಥ ಅಸೀಂ ಮುನೀರ್ ಇಮ್ರಾನ್ ಖಾನ್ ಹತ್ಯೆಗೆ ಸಂಚು ಹೂಡಿದ್ದು ನಿಜಾನಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೀನಿ. ಅದಕ್ಕೂ ಮುನ್ನ ಒಂದು ವಿನಂತಿ, ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಒಂದು ಕಾಲದಲ್ಲಿ ಪಾಕಿಸ್ತಾನ ತಂಡದ ಕ್ರಿಕೆಟ್ ಕ್ಯಾಪ್ಟನ್ ಇಮ್ರಾನ್ ಖಾನ್ ಕ್ರಿಕೆಟ್ ಜಗತ್ತಿನಲ್ಲಿ ಅತ್ಯಧಿಕ ಜನಪ್ರಿಯ ಗಳಿಸಿದ್ದಂತಹ ಹ್ಯಾಂಡ್ಸಮ್ ಗೈ, ಎದುರಾಳಿ ಬ್ಯಾಟ್ಸ್ಮನ್ಗಳ ಎದೆ ನಡುಗಿಸುವ ವೇಗದ ಬೌಲರ್. 1992ರಲ್ಲಿ ಇವರ ಕ್ಯಾಪ್ಟನ್ಸಿಯಲ್ಲೇ ಪಾಕಿಸ್ತಾನ ತಂಡ ಮೊದಲ ಬಾರಿಗೆ ಕ್ರಿಕೆಟ್ ವಿಶ್ವಕಪ್ ಗೆದ್ದುಕೊಂಡಿದೆ. ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ ಇಮ್ರಾನ್ ಖಾನ್ ರಾಜಕೀಯಕ್ಕೆ ಇಳಿದಿದ್ದಾರೆ. ಪಾಕಿಸ್ತಾನ್ ತೆಹರಿಕೆ ಇನ್ಸಾಫ್ ಎಂಬಂತಹ ಹೊಸ ರಾಜಕೀಯ ಪಕ್ಷವೊಂದನ್ನು ಕಟ್ಟಿದ್ದಾರೆ. ಚುನಾವಣೆಗೆ ನಿಂತು ಗೆದ್ದು ತಮ್ಮ ಪಕ್ಷವನ್ನ ಅಧಿಕಾರಕ್ಕೆ ಕೂಡ ತಂದಿದ್ದಾರೆ. ಪಾಕಿಸ್ತಾನದ 19ನೇ ಪ್ರಧಾನಿಯಾಗಿ 2018ರ ಆಗಸ್ಟ್ನಿಂದ 2022ರ ಏಪ್ರಿಲ್ ವರೆಗೆ ಆಡಳಿತವನ್ನು ಕೂಡ ನಡೆಸಿದ್ದಾರೆ. ಬಳಿಕ ರಾಜಕೀಯ ಕೋಲಾಹಲದಲ್ಲಿ ಇಮ್ರಾನ್ ಖಾನ್ ಪಕ್ಷ ಚುನಾವಣೆಯಲ್ಲಿ ಸೋತು ಅಧಿಕಾರ ಕಳೆದುಕೊಂಡಿದೆ. ಹೊಸ ಸರ್ಕಾರ ಇಮ್ರಾನ್ ಖಾನ್ ವಿರುದ್ಧ ಹಲವು ಮೊಕದ್ದಮೆಗಳನ್ನು ಹೂಡಿದೆ. ಕೋರ್ಟ್ ಇವರ ವಿರುದ್ಧ ತೀರ್ಪನ್ನು ಕೂಡ ನೀಡಿದೆ. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ, ಅಂದ್ರೆ 1 ವರ್ಷ 3 ತಿಂಗಳ ಹಿಂದೆ ಸರ್ಕಾರ ಇಮ್ರಾನ್ ಖಾನ್ರನ್ನ ಬಂಧಿಸಿದೆ. ಭ್ರಷ್ಟಾಚಾರದ ಆರೋಪ ಮತ್ತು ಸಮಾಜದಲ್ಲಿ ಶಾಂತಿ ಕದಡ್ತಾ ಇರುವ ಆರೋಪವನ್ನು ಅವರ ಮೇಲೆ ಹೊರಿಸಲಾಗಿದೆ. ಬಂಧಿಸಿದ ಬಳಿಕ ಅವರನ್ನು ರಾವಲ್ಪಿಂಡಿಯ ಅಡಿಯಾಲ ಜೈಲಿಗೆ ಕಳಿಸಲಾಗಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಸುದ್ದಿಯ ಪ್ರಕಾರ ಅದೇ ಜೈಲಿನಲ್ಲಿ ಇಮ್ರಾನ್ ಖಾನ್ ಅವರ ಹತ್ಯೆಯಾಗಿದೆ. ಪಾಕಿಸ್ತಾನದ ಮಿಲಿಟರಿ ಮುಖ್ಯಸ್ಥ ಅಸೀಂ ಮುನೀರ್ ಮತ್ತು ಗುಪ್ತಚರ ಸಂಸ್ಥೆಯಾದಂತಹ ISI ಸಂಚು ಹೂಡಿ ಈ ಹತ್ಯೆಯನ್ನ ನಡೆಸಿದೆ ಎನ್ನಲಾಗ್ತಾ ಇದೆ. ಹಾಗಂತ ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನದ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಸುದ್ದಿ ಹಬ್ಬಿದೆ. ಮೊನ್ನೆ ನವೆಂಬರ್ 25ರಂದು ಇಮ್ರಾನ್ ಖಾನ್ ಅವರ 3 ಸಹೋದರಿಯರು ಇಮ್ರಾನ್ರನ್ನ ಭೇಟಿಯಾಗೋದಕ್ಕೆ ಅಡಿಯಾಲ ಜೈಲಿಗೆ ತೆರಳಿದ್ದಾರೆ. ಆದರೆ ಅವರ ಮೇಲೆ ಜೈಲಿನ ಹೊರಭಾಗದಲ್ಲಿ ಪೊಲೀಸರು ಹಲ್ಲೆ ನಡೆಸಿದ್ದಾರೆ. ಈ ಘಟನೆಯ ಬಳಿಕ ಜೈಲಿನೊಳಗೆ ಇಮ್ರಾನ್ ಖಾನ್ ಹತ್ಯೆ ನಡೆದಿದೆ ಎನ್ನುವಂತಹ ವದಂತಿ ವ್ಯಾಪಕವಾಗಿ ಹಬ್ಬಲು ಶುರುವಾಗಿದೆ. ಕಳೆದ 1 ತಿಂಗಳಿಂದ ಜೈಲಿನಲ್ಲಿ ಇಮ್ರಾನ್ರನ್ನು ಯಾರೂ ಭೇಟಿಯಾಗಿಲ್ಲ ಅನ್ನೋದು ನಿಜ. ಯಾರೂ ಭೇಟಿಯಾಗದಂತೆ ಸರ್ಕಾರ ನಿರ್ಬಂಧ ಕೂಡ ವಿಧಿಸಿದೆ. ಈ ಹಿನ್ನೆಲೆಯಲ್ಲಿಯೇ ದೇಶದಾದ್ಯಂತ ಪಾಕಿಸ್ತಾನ್ ತೆಹರಿಕೆ ಇನ್ಸಾನ್ ಪಕ್ಷದ ಬೆಂಬಲಿಗರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. 2 ದಿನಗಳ ಹಿಂದೆ ಜೈಲಿನ ಹೊರಗೂ ಭಾರಿ ಸಂಖ್ಯೆಯಲ್ಲಿ ಇಮ್ರಾನ್ ಖಾನ್ನ ಬೆಂಬಲಿಗರು ಸೇರಿದ್ರು. ಅವರ ಬಿಡುಗಡೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ 3 ಸೋದರಿಯರು ಇಮ್ರಾನ್ ಖಾನ್ರನ್ನು ಭೇಟಿಯಾಗೋದಕ್ಕೆ ನವೆಂಬರ್ 26ನೇ ತಾರೀಕು ಅವಕಾಶ ನೀಡಲಾಗಿದೆ ಅಂತ ಪಾಕಿಸ್ತಾನ ಸರ್ಕಾರ ಈಗ ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಹತ್ಯೆಯ ಸುದ್ದಿ ಕೇವಲ ವದಂತಿ ಅಂತ ಕೂಡ ಕುಟುಂಬದ ಮೂಲಗಳು ಇವತ್ತು ತಿಳಿಸಿವೆ. ಇಮ್ರಾನ್ ಖಾನ್ ಸಾವಿನ ಬಗ್ಗೆ ವದಂತಿ ಹರಿಯೋದು ಇದೇನು ಮೊದಲಲ್ಲ. ಈ ಹಿಂದೆ ಕೂಡ ಬಹಳಷ್ಟು ವದಂತಿಗಳು ಹರಿದಾಡಿದ್ವು. ಕಳೆದ ಮೇ ತಿಂಗಳಲ್ಲಿ ಜೈಲಿನಲ್ಲಿ ಇಮ್ರಾನ್ ಖಾನ್ಗೆ ವಿಷಪ್ರಾಶನ ಮಾಡಲಾಗಿದೆ ಅನ್ನುವಂತಹ ದೊಡ್ಡ ವದಂತಿ ಹಬ್ಬಿತ್ತು. ಪ್ರತಿ ಸಲ ವದಂತಿ ಹಬ್ಬಿದಾಗಲೂ ಹಳೆಯ ಫೋಟೋಗಳನ್ನು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ವೈರಲ್ ಆಗುವಂತೆ ಇಮ್ರಾನ್ ಖಾನ್ ಬೆಂಬಲಿಗರು ನೋಡಿಕೊಂಡಿದ್ದಾರೆ. ಆ ಮೂಲಕ ಇಮ್ರಾನ್ ಖಾನ್ ಬಿಡುಗಡೆಗೆ ಸರ್ಕಾರದ ಮೇಲೆ ನಿರಂತರ ಒತ್ತಡ ಹಾಕೋದು ಬೆಂಬಲಿಗರ ರಾಜಕೀಯ ತಂತ್ರ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.